ಸರ್ ಶಾಸಕರಿಗೆ ಬೆದರಿಕೆ ಆಗ್ತಾ ಇದ್ರೆ ಅಂದ್ಬಿಟ್ಟು ಯಾರು ಅಲ್ಲ ಸರ್ ರಾಜ್ಯಸಭೆ ಎಲೆಕ್ಷನ್ ಯಾರಾದರೂ ಶಾಸಕರ ಆ ರೀತಿ ಹೇಳಿದ್ದಾರ? ನಮ್ಮಿಂದ ಬೆದರಿಕೆ ಆಗಿದೆ ಅಂತೇಳಿ ಯಾರಾದರೂ ಶಾಸಕರು ಹೇಳಿದ್ದಾರ? ಶಾಸಕರು ಡಿ ಕೆ ಇವತ್ತು ನಿನ್ನೆ ದಿನ ದರ್ಶನ್ ಪುಟ್ಟಣ್ಣೆ ಅವ್ರು ಏನು ಹೇಳಿದ್ದಾರೆ? ಮತ ಕೇಳಿದ್ದಾರೆ. ಮತ ಕೇಳೋದು ಎಲ್ಲರದು ಹಕ್ಕಿದೆ. ಮತ್ತು ಚುನಾವಣೆಯಲ್ಲಿ ನಿಂತ್ಕೊಂಡು ಮತ ಕೇಳಿದ್ದೇನೆ ನಮಗೆ ಮತ ಕೊಡಬೇಡಿ ನೀವು ಅಂತ ಹೇಳೋಕ್ಕಾಗತ್ತಾ? ಮತ ಕೇಳೋದು ತಪ್ಪ? ಅದ್ರ ಜೊತೆಗೆ ಗಿಫ್ಟ್ ಹಂಚೋದನ್ನ ಕೂಡ ಈಗ ಶಾಸಕರು ಸಮರ್ಥನೆ ಮಾಡ್ಕೊಂಡಿದ್ದಾರೆ. ಮಾಗಡಿ ಶಾಸಕರು ಹಂಚಬಾರ್ದ, ನಮ್ಮ ಹತ್ರ ಇದೆ ಎಲ್ಲ ಬಿಟ್ಟಿರ್ತಕ್ಕಂಥವ್ರ ಬಗ್ಗೆ ನಾನೇನು ಚರ್ಚೆ ಮಾಡಲಿ? ಅವರಿಗೆ ಅಸಹನೆ ಶುರುವಾಗಿದೆ. ಗ್ರಾಮಾಂತರ ಜಿಲ್ಲೆನಲ್ಲಿ ಈಗ ಅದೇ ನೀವೇ ಹೇಳ್ತಾ ಇದ್ದೀರಲ್ಲ, ಏನೋ ಗಿಫ್ಟ್ ನಡೀತಾ ಇದೆಯಲ್ಲ ಈಗ ಪ್ರತಿನಿತ್ಯ ಸಮಾರಾಧನೆ, ಅದೇ ಬಾಕ್ಸ್ಗಳಲ್ಲಿ ಇವ್ರ ಫೋಟೋಗಳು ಹಾಕೊಂಡು ಕುಕ್ಕರು ಡೈನಿಂಗ್ ಸೆಟ್ಟು ಇವೆಲ್ಲ ಚೈನಾದಿಂದ ತಗೊಂಬಂದು ಈಗ ಎಂತ ಕೂತವ್ರಲ್ಲ, ಚೈನಾದಿಂದ ಹಂಚ್ಕೊಂಡು ಕೂತವ್ರಲ್ಲ, ಆ ಇದ್ರಲ್ಲಿ ಪಾಪ ಬ್ಯುಸಿ ಇದ್ದಾರೆ ಮತ ಪಡೀಲಿಕ್ಕೆ. ಇದು ಇವರು ಕಾಂಗ್ರೆಸ್ ಪಕ್ಷದ ನಡವಳಿಕೆ ಏನಿದೆ ಜನ ಅರ್ಥ ಮಾಡ್ಕೋಬೇಕು. ಎಷ್ಟು ವರ್ಷ ನಿಮ್ಮನ್ನು ಕೈಯೊಡ್ಡ ಪರಿಸ್ಥಿತಿ ಇಡ್ತಾರೆ ಇವರು? ಸುಮಾರು 50-55 ವರ್ಷ ಕಾಂಗ್ರೆಸ್ ಈ ದೇಶ ಆಳಿದ್ದಾರೆ. ಇವತ್ತು ಬಡತನ ಅಂತಕ್ಕಂಥದ್ದು ನಿಮ್ಮನ್ನು ಕೈಯೊಡ್ಡ ಪರಿಸ್ಥಿತಿ ಇಟ್ಟಿರ್ತಕ್ಕಂಥವ್ರು ಏನಿದ್ದಾರೆ, ಆ ಗಿಫ್ಟ್ ಏನು ಕೊಡ್ತಾರೆ, ಇವರೇನು ಸ್ವಂತ ದುಡಿಮೆ ಹಣ ಅಲ್ಲ, ಏನು ಲೂಟಿ ಹೊಡ್ಕೊಂಡು ಕೂತವ್ರಲ್ಲ, ಆ ಲೂಟಿ ಹಣದಿಂದ ಕೊಡ್ತಾ ಇದ್ದಾರೆ. ತಗೊಳ್ಳಿ ಪಾಪ, ಇನ್ನು ಚುನಾವಣೆ ಡಿಕ್ಲೇರ್ ಆಗಿಲ್ಲ, ಆಗಲೇ 2 ತಿಂಗಳು ಮುಂಚೆನೇ ಅಡ್ವಾನ್ಸ್ ಆಗಿ ಗಿಫ್ಟ್ ಪ್ಯಾಕೆಟ್ ಕಾಂಪಿಟೇಷನ್ ಮೇಲೆ ಕೊಟ್ಕೊಂಡು ಹೊರಟವ್ರೆ. ಒಳ್ಳೆ ಕೆಲಸ ಮಾಡಿದ್ರೆ ಈ ಗಿಫ್ಟ್ ಪ್ಯಾಕೆಟ್ ಕೊಡಬೇಕಾ ಚುನಾವಣೆ ನಡೆಸೋದಕ್ಕೆ?